ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಯರಮಾದನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಶೇಖರಣಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ನಂತರ ಶಿರಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡರವರು ಮಾತನಾಡಿ, ಹಾಲು ಶೇಖರಣಾ ಘಟಕದಿಂದ ಗ್ರಾಮೀಣ ಭಾಗದ ಹೈನುಗಾರ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ಹಾಲಿನ ಸಂಗ್ರಹಣೆ ಮತ್ತು ಮಾರಾಟ ವ್ಯವಸ್ಥೆ ಮತ್ತಷ್ಟು ಸುಧಾರಣೆಯಾಗಲಿದೆ ಎಂದು ತಿಳಿಸಿದರು. ಇವತ್ತು ಬರೀ ಆಪರೇಷನ್ ಅಲ್ಲ, ಬೇರೆ ಕಾಯಿಲೆಗಳಿಗೂ ಕೂಡ ಈ ಯಶಸ್ವಿನಿ ಯೋಜನೆ ಇವತ್ತು ಅನುಕೂಲ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಮಹಿಳೆಯರಿಗೂ ಕೂಡ ಅದು ಅತ್ಯವಶ್ಯಕವಾಗಿ ಬೇಕಾಗ್ತಕ್ಕಂಥ ಯೋಜನೆ. ಇವತ್ತು ಆಪರೇಷನ್ಗಳು ಬಹಳ ಆಗ್ತವೆ. ಅವ್ರಿಗೆ ಇವತ್ತು ಗರ್ಭಕೋಶದ ಆಪರೇಷನ್ ಇರ್ಬೋದು, ಇವತ್ತು ಒಂದು ಆಪರೇಷನ್ ಮಗು ಆಗದಂಗೆ ಮಾಡ್ತಕ್ಕಂಥ ಆಪರೇಷನ್ ಇರ್ತಕ್ಕಂಥ ಇಂಥ ಎಲ್ಲ ಆಪರೇಷನ್ಗಳಿಗೂ ಕೂಡ ಈ ಯಶಸ್ವಿನಿ ಯೋಜನೆಯಿಂದ ಹಣವನ್ನು ಕೊಡ್ತೀವಿ. ಅದ್ರ ಜೊತೆ ನಾವು ಕೂಡ ಇವತ್ತು ವೈದ್ಯಕೀಯ ವೆಚ್ಚವನ್ನು ಕೊಡ್ತೀವಿ. ಯಾವುದೇ ನಮ್ಮ ಉತ್ಪಾದಕನಿಗೆ ಅವನಿಗೆ ತೊಂದರೆ ಆಯ್ತು ಒಂದು ಸಂದರ್ಭದಲ್ಲಿ ಅವನಿಗೆ ಸುಮಾರು ಒಂದು 25,000ವರೆಗೂ ಕೂಡ ಅವನಿಗೆ ವೈದ್ಯಕೀಯ ಸವಲತ್ತನ್ನು ನಾವು ಕೊಡ್ತೀವಿ. ಏನೇ ತೊಂದರೆ ಆದ್ರೂ ಕೂಡ ಅವನ ಆಪರೇಷನ್ ಮಾಡಿಸಿದ್ರು ಕೂಡ ನಮ್ಮ ಒಕ್ಕೂಟದಿಂದಲೂ ಕೂಡ ಕೊಡ್ತಕ್ಕಂಥದ್ದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಹೆಣ್ಮಕ್ಳು ಜಾಸ್ತಿ ಜನ ಇವತ್ತು ಬಂದಿದ್ದಾರೆ, ಆದ್ರೂ ಕೂಡ ಅವ್ರು ಮುಂದೆ ಬಂದಿಲ್ಲ ಅಂತ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ರು. ನೀವು ಇವತ್ತು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತೈತೆ. ಈ ಸಂದರ್ಭದಲ್ಲಿ ಭುವನೇಶ್, ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜು, ಭೂತರಾಜು, ಭೂತೇಶ್, ಪಾಲಾಕ್ಷ, ಶಿವಣ್ಣ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ಡೈರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಂಥ ಒಂದು ಕುಲಕಸಬು ಇದು ಬೇರೆ ಬೇರೆ ಕಸಬುಗಳನ್ನ ನಾವು ಕೃಷಿ ಜೊತೆನಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೆ, ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಪಾಲನೆ ಪೋಷಣೆಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಿ. ಖಂಡಿತ ಇವತ್ತು ಯರಮಾದನಹಳ್ಳಿಗೆ ಇವತ್ತು ರಸ್ತೆಗಳು, ಒಳಗೆ ಇರ್ತಕ್ಕಂಥ ರಸ್ತೆಗಳು ಎಲ್ಲೆಲ್ಲ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಅದಕ್ಕೆ ಒಂದು ಯೋಜನೆಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸರ್ಕಾರದಲ್ಲಿ ಈಗ ಬದಲಾವಣೆಗಳು, ಮಂತ್ರಿಗಳ ಬದಲಾವಣೆಯಿಂದ ಅದೊಂದು ಸ್ವಲ್ಪ ವಿಳಂಬ ಆಗಿದೆ. ಖಂಡಿತ ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದು. ಮತ್ತೆ ಆ ಬ್ರಿಡ್ಜ್ ಸೇತುವೆಗೂ ಕೂಡ ಈಗ ಹಣವನ್ನು ಹಾಕಿದ್ದೇವೆ, ಅದು ಕೂಡ ಈಗ ಟೆಂಡರ್ ಆಗ್ತಕ್ಕಂಥದ್ದು ಆಗ್ತದೆ. ಜೊತೆಗೆ ಅದೊಂದು ಮಧ್ಯ ರಸ್ತೆ, ಹಳ್ಳಿ ಮರದಿಂದ ಕೆಳಕ್ಕೆ ಹೋಗೋ ರಸ್ತೆ ಏನಿದೆ, ಅತಿ ಹೆಚ್ಚು ಹಾಲು ಹಾಕೋದ್ರ ಮುಖಾಂತರ ಒಂದು ಲಕ್ಷ ಸಂಕಲ್ಪ ಗುರಿನ ತಲುಪಬೇಕು. ಸಹಕಾರ ನೀವೆಲ್ಲ ನೀಡಬೇಕು.